ಇಲ್ಲಿ ಬಹಳ ಸಂತೋಷವಾಗಿ ಭಾಗವಹಿಸಿದ್ದಾರೆ. ಏನಪ್ಪ ಕಾರಣ ಅಂದ್ರೆ ನಮ್ಮ 25 ವರ್ಷಗಳ ಕನಸು ಇವತ್ತು ನನಸಾಗಿದೆ. ನಾವೆಲ್ಲ ಕೂಡ ಬಹಳಷ್ಟು ಸರಿ ಈ ಪುಣ್ಯಾತ್ಮನ ಒಂದು ಪುತ್ಥಳಿಯನ್ನು ಇಲ್ಲಿ ಮಾಡಬೇಕು ಅಂದಾಗ ಅನೇಕ ಅಡಚಣೆ ಬಂದು ಬಹಳಷ್ಟು ತೊಂದರೆಗಳಾದವು. ಅವತ್ತು ಕೂಡ ನಾನು ಸಮುದಾಯದ ಒಟ್ಟಿಗೆ ನಿಂತು ಇಬ್ಬರನ್ನು ಸಮಾಧಾನ ಮಾಡುವಂತ ಕೆಲಸವನ್ನು ಮಾಡಿದೆ. ಯಾಕೋ ಕಾಲ ಕೂಡಿ ಬರಲಿಲ್ಲ. ಇತ್ತೀಚೆಗೆ ಉದ್ದೇಶ ಹೇಳ್ಬೇಕಾದಾಗ ಎಲ್ರಿಗೂ ಬಂದರು. ನಾನು ಹೇಳಿದ ಸಮುದಾಯ ಮುಖಂಡರಿಗೆ, ಬಸವೇಶ್ವರ ನಿಮ್ಮ ಆಸ್ತಿನ ನಿಮ್ಮ ಒಬ್ಬ ಜಾತಿ ಬರ್ಕಟ್ಟಿದ್ದಾರೆ ಬಸವೇಶ್ವರನ. ಹಾಗಾಗಿ ನೀವೇನಾದ್ರೂ ಬಸವೇಶ್ವರ ಪುತ್ರ ಮಾಡಲಿಲ್ಲ ಅಂದ್ರೆ ನಾನು ಮಾಡಿ ತೋರಿಸ್ತೇನೆ ಅನ್ನೋ ಮಾತನ್ನು ಹೇಳಿದೆ. ಅವ್ರು ಗೊತ್ತು ಎಸ್ ಅಯ್ಯೋ ಈ ಮೊಮ್ಮಗ ಸರಿ ಇಲ್ಲ ಮಾಡಿದ್ರು ಮಾಡ್ಬಿಡ್ತಾನೆ ಅಂತೇಳಿ ಬಹಳ ಎಚ್ಚೆತ್ಕೊಂಡು ಇವತ್ತು ಆ ಮಹಾಸ್ವಾಮಿ ಬಂದು ಪ್ರದರ್ಶನ ಮಾಡ್ತಾ ಇದ್ರೆ ನಿಜಕ್ಕೂ ಕೂಡ ಮನದಲ್ಲಿ ಎಲ್ಲೋ ಒಂಥರ ಪುಳುಕಿದಾಗಿತ್ತು. ಯಾಕಂದ್ರೆ ಬಸವೇಶ್ವರರು ಕೇವಲ ಒಂದು ಸಮುದಾಯಕ್ಕೆ ಸಹಾಯ ಮಾಡಿದ್ರಲ್ಲ, 800 ವರ್ಷಗಳ ಹಿಂದೆ ಕಾಯಕ ಯಾರು ಮಾಡ್ತಾರೋ ಅವ್ರಿಗೆ ಕೈಲಾಸ ಸಿಗುತ್ತೆ ಅಂತ ಹೇಳಿದ ಪುಣ್ಯಾತ್ಮ ಬಸವೇಶ್ವರ. ಅದಕ್ಕೆ ಅವ್ರು ಹೇಳ್ತಾ ಇದ್ರು, ದಯವಿಲ್ಲದ ಧರ್ಮ ಯಾವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿಯೂ, ದಯವೇ ಧರ್ಮದ ಮೂಲವಯ್ಯ, ಕೂಡ ಸಂಗಮನಂದ ತಂದನಂತಯ್ಯ. ದಯ ಇಲ್ಲ ಅಂದ್ರೆ ಆ ಧರ್ಮ ಎಲ್ಲಿದೆ? ದಯ ಪ್ರೀತಿ ಇದ್ರೆ ಧರ್ಮ ಪೂಜೆ ಪುರಸ್ಕಾರ ಎಲ್ಲ ನಾವು ಪೂಜೆ ಮಾಡ್ತಾ ಇರೋದು ಇಂದ ಬೈತಾ ಇರೋದು, ಮನೆ ಆಚೆ ಹೋಗಿಲ್ಲ ಅಂತ. ಹಾಗೇನೆ ಕಳಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಪುನಿಯಬೇಡ, ಅನ್ಯರಿಗೆ ಹಾಸ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರ ಅಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ ಅಲ್ವಾ? ಇನ್ನೊಬ್ಬರು ಹೀಯಾಳಿಸೋದ್ರಿಂದ ನಾನು ಹೇಳಿದೆ ನಮ್ಗೇನು ಬರುವುದಿಲ್ಲ. ಬಸವೇಶ್ವರ ದೇವಸ್ಥಾನ ಬಂಗಾರಪೇಟೆಯಲ್ಲಿ ಬಹಳ ವಿಶೇಷವಾದ ಸ್ಥಳದಕ್ಕಂಥ ದೇವಸ್ಥಾನ. ನಾವು ಸಣ್ಣ ಮಕ್ಕಳಿದ್ದ ಆ ದೇವಸ್ಥಾನ ಏನು ಬಿಟ್ಟಾದ್ರೆ ಬಹಳ ಜೀವಿತ ಹೋಗ್ತಾ ಇದೆ. ಆ ಕಾಲದಿಂದ ಕೂಡ ನಮ್ಮ ಪರಮೇಶ್ವರದಿಂದ ಹಿಂದಿನಿಂದ ಇದ್ದವರೆಲ್ಲ ಕೂಡ ಪ್ರಸಾದ ಕೊಡ್ತಾ ಇದ್ರು. ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ ಕೇಳಿ ಪ್ರಸಾದ ಕೊಡ್ತಾರೆ ಅಂತ. ಆ ರೀತಿಯ ಒಂದು ಅವಿನಾಭಾವ ಸಂಬಂಧ ಬಂಗಾರಪೇಟೆ ಜನರಿಗೂ ಆ ದೇವಸ್ಥಾನಕ್ಕಿದೆ. ನಾನು ಸಲ ಮಾಡಿಕೊಡ್ತೇನೆ, ನೀವು ಅಲ್ಲೇ ಇರಬೇಕು ಅಂತೇಳಿ ಹಠ ಮಾಡಿ ಪುರಸಭೆಯಲ್ಲಿ ಹಿಂದೆ ಅಧ್ಯಕ್ಷರಾಗಿದ್ದಂತ ಶಂಸುದ್ದೀನ್ ಬಾಬು, ಭಾಗ್ಯಮ್ಮ, ನಾನು ಇದ್ದೆ, ನಮ್ಮ ರಾಜಶೇಖರವರು ಇದ್ರು, KG ನಂಜಪ್ಪ, ನಾವೆಲ್ಲ ಸೇರಿ ಆ ಸ್ಥಳದಲ್ಲಿ ರೆಸಲ್ಯೂಷನ್ ಮಾಡಿದ್ವಿ. ಇವತ್ತಲ್ಲಿ ಏನು ಅಂಗಡಿ ಇಟ್ಕೊಂಡಿದ್ರು ಅವೆಲ್ಲವನ್ನು ತೆರವುಗೊಳಿಸಿ ವಿಶೇಷವಾಗಿರ್ತಕ್ಕಂಥ ಜಾಗವನ್ನ ಆ ಮಹಾರಾಜರ ಜೊತೆಗೆ ವ್ಯವಸ್ಥೆಯನ್ನ ಮಾಡಿದ್ದೇವೆ. ಅದು ನಾವು ಯಾರೂ ಮಾಡಿದ್ದಲ್ಲ, ಬಸವೇಶ್ವರರು ಅವರಾಗಿ ಅವರು ಮಾಡಿಕೊಂಡಿದ್ದಂತ ಸೇವೆ. ಭಗವಂತನ ನಾವು ಸೇವೆ ಮಾಡಲಿಕ್ಕೆ ಸಾಧ್ಯನಾ? ಸಾಧ್ಯನೇ ಅನ್ಕೋಬಹುದು. ನಾನು ಬಹಳ ಪೂಜೆ ಮಾಡ್ಬಿಟ್ಟೆ, ನಾನು ಇನ್ನೂ ಪೂಜೆ ಮಾಡ್ಬಿಟ್ಟೆ, ನಾನು ಬಹಳ ಶ್ರದ್ಧೆ ಸಹಸ್ರನಾಮ ಓದ್ಬಿಟ್ಟೆ ಅನ್ಕೋಬಹುದು. ನಮ್ಮನ್ನ ಏನು ಮಾಡೋಕೆ ಸಾಧ್ಯ ಇಲ್ಲ. ಏನಾದ್ರೂ ಭಗವಂತ ಅವನ ಮನಸ್ಸು ಮಾಡಿದ್ರೆ ಅವರ ಸೇವೆಯನ್ನ ತಮ್ಮೆಲ್ಲರ ಬಗ್ಗೆ ಆತರ ಮಾಡಿಸ್ಕೊಳ್ತಾನೆ. ಇಂಥ ಬಸವೇಶ್ವರ ನಮ್ಮವರು ಆಗಮಿಸಿದ್ದಾರೆ. ಬಸವ ಜಯಂತಿ ವಿಶೇಷವಾಗಿ ನಮಗೊಂದು ಶುಭ ಸೂಚನೆ. ನಾವೆಲ್ಲ ಕೂಡ ಸರ್ವ ಜನಾಂಗ ತೋಟ ಅನ್ನೋ ರೀತಿಯಲ್ಲಿ ಬಸವೇಶ್ವರರು ಸರ್ವ ಜನಾಂಗ ಕೂಡ ಆದರ್ಶ ಪ್ರಿಯರು. ಈ ಸಮಾಜವನ್ನ 12ನೇ ಶತಮಾನದಲ್ಲಿ ಸುಧಾರಣದಂತ ಮಹಾನುಭಾವ ಬಸವೇಶ್ವರ. ಅವತ್ತು ಜಾತಿ ವ್ಯವಸ್ಥೆ ಹೋಗಲಾಡಿಸಿ ಯಾರೆಲ್ಲ ಕೂಡ ಲಿಂಗ ಧಾರಣೆಯನ್ನು ಮಾಡ್ತಾರೆ ಅವೆಲ್ಲ ಕೂಡ ಅದನ್ನು ಹೇಳ್ತಾ ಇದ್ರು. ಇವ ಯಾರಯ್ಯ, ಇವ ಯಾರಯ್ಯ, ಇವ ನಮ್ಮವ, ಇವ ನಮ್ಮವ. ಯಾರನ್ನು ಕೂಡ ಅಲ್ಲಿ ಭಾವಿಸದೆ ಸರ್ವರನ್ನು ಕೂಡ ತನ್ನ ಆ ಪ್ರಭಾವಕ್ಕೆ ಒಳಪಡಿಸಿಕೊಂಡಂತ ಮಹಾನುಭಾವ, ಸಮಾಜದ ಸುಧಾರಕ ಬಸವೇಶ್ವರ ಜಯಂತಿ ಎಂದು ನಾವೆಲ್ಲ ಕೂಡ ಇಲ್ಲಿ ಸೇರಿ ಇವತ್ತು ಒಂದು ಒಳ್ಳೆ ಸಮಯ ಬಂದಿದೆ. ಇವತ್ತು ಅದನ್ನ ನಾವು ಉದ್ಘಾಟನೆ ಮಾಡೋದಿಲ್ಲ, ಕೇವಲ ಸ್ಥಾಪನೆಯನ್ನ ಮಾಡ್ತೇವೆ. ಸ್ವಾಮಿಗಳ ಸಮಕ್ಷಮದಲ್ಲಿ, ಹಿರಿಯರ ಸಮಕ್ಷಮದಲ್ಲಿ
ಅದನ್ನ ಸ್ಥಾಪನೆಯನ್ನು ಮಾಡ್ತೇವೆ. ಮುಂದೆ ಮೇ 23ಗೆ ಸ್ವಾಮೀಜಿಗಳ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಏನು ಅಂಬೇಡ್ಕರ್ ಪುತ್ಥಳಿಗೆ ಏನು ಸ್ಟ್ಯಾಚ್ಯೂ ರೂಪ ಹಾಕಿದೇನೋ ಅದೇ ರೀತಿಯಲ್ಲಿ ಒಂದು ಒಳ್ಳೆ ರೂಪ ಹಾಕಿ ಸುತ್ತಲೂ ವಿಶೇಷವಾದ ಕಲರ್ ಲೈಟಿಂಗ್ ಅನ್ನು ಕೊಟ್ಟು ಆ ಪಾರ್ಕ್ ರೀತಿಯಲ್ಲಿ ಆಕರ್ಷಣೀಯವಾಗಿ ಮಾಡಿ ನಾವು ಬಂಗಾರಪೇಟೆಯ ಹೃದಯ ಭಾಗ ಅಂದ್ರೆ ಮಾದಯ್ಯ ರಸ್ತೆ, ಈ ಕಡೆ ಹಳ್ಕೊಳ್ಳಿ ಆ ಕಡೆ ಹಳ್ಕೊಳ್ಳಿ, ಸೆಂಟರ್ ಯಾವ್ದಪ್ಪ ಅಂದ್ರೆ ಬಂಗಾರಪೇಟೆ ಅದೇ ಅಲ್ವಾ? ಎಲ್ಲ ಅಲ್ಲೇ, ಶೆಟ್ರು ಅಲ್ಲೇ, ಲಿಂಗಾಯತರು ಅಲ್ಲೇ, ಮಾರ್ವಾಡೀಸ ಅಲ್ಲೇ, ತಮಿಳ್ನವರು ಅಲ್ಲೇ, ಕನ್ನಡದವರು ಅಲ್ಲೇ ಅಲ್ವಾ? ಅದಕ್ಕೆ ನನಗೆ ಆ ಜಾಗದಲ್ಲಿ ಇದ್ರೆ ಎಲ್ಲರೂ ಕೂಡ ದೇವರಿಗೆ ಪೂರ್ವ ಬಂದಂತವರೆಲ್ಲರೂ ಕೂಡ ಆ ಭಗವಂತನ ಸ್ಮರಣೆ ಮಾಡೋ ಮುಖಾಂತರ ನಾವು ನೀವೆಲ್ಲ ಕೂಡ ಅವ್ರ ಇದಕ್ಕೆ ಭಾಗಿಯಾಗಂತ ಹೇಳಿ ಭಾಷಣ ಮಾಡೋದು ಬೇಡ ಅಂತೇಳಿ. ಅತ್ಯಂತ ಪುಣ್ಯಮಯವಾಗಿರುವಂತಹ ದಿನ ಅಕ್ಷಯ ತೃತೀಯ ದಿನ. ಆದ್ರೆ ಬಸವಣ್ಣನವರು ಇವತ್ತು ಬಸವ ಬಾಗೇವಾಡಿಯನ್ನು ಎಲ್ಲಿ ಬಂದಿದ್ದಾರಪ್ಪ ಅಂತಂದ್ರೆ ಅದು ನಮ್ಮ ಚಿನ್ನದ ನಾಡು ಬಂಗಾರಪೇಟೆ ಮಹಾನಗರಕ್ಕೆ ಆ ಒಂದು ಮೂರ್ತಿ ಮುಖಾಂತರ ಬಂದಿರುವಂತದ್ದು ನಿಜಕ್ಕೂ ಬಹಳಷ್ಟು ಸಂತೋಷಕರವಾಗಿರುವಂತ ವಿಚಾರ. ಬಹುಶಃ ಈ ಒಂದು ಮೂರ್ತಿ ಆಗ್ಬೇಕು ಅಂತೇಳಿ ಕಳೆದ 16 ವರ್ಷಗಳಿಂದ ಬಹಳಷ್ಟು ಶ್ರಮ ಪಟ್ಟು ಆ ಶ್ರಮದ ಪ್ರತಿಫಲ ಇವತ್ತು ಆದಷ್ಟು ಲೇಟೆಸ್ಟ್ ಆಗುತ್ತೆ ಅನ್ನುವಂತ ಮಾತನ್ನು ಹೇಳಿದಾರಲ್ಲ, ಆ ಲೇಟೆಸ್ಟ್ ಆದ್ರೂ ಸಹ ಬಹಳಷ್ಟು ವಿಶೇಷವಾಗಿ ಇವತ್ತಿನ ದಿನ ನಾವು ಬಂಗಾರಪೇಟೆ ಮಹಾನಗರದಲ್ಲಿ ಆ ಬಸವೇಶ್ವರ ಒಂದು ಪುತ್ಥಳಿ ಆಗಿರುವಂತದ್ದು ನಿಜಕ್ಕೂ ಬಹಳಷ್ಟು ಸಂತೋಷಕರವಾಗಿರುವಂತದ್ದು. ಬಹುಶಃ ಬಸವಣ್ಣನವರು 12ನೇ ಶತಮಾನದಲ್ಲಿ ಈ ಒಂದು ಸಮಾಜಕ್ಕೆ ಬಹಳಷ್ಟು ಕೊಡುಗೆಯನ್ನು ಕೊಟ್ಟಂತ ಮೇಧಾವಿ ಪುರುಷ. ಬಹುಶಃ ಈ ಒಂದು ನಾಡು ಅತ್ಯಂತ ಹಲವಾರು ಶರಣರನ್ನ ಸಂತರನ್ನ ಕೊಟ್ಟಂತ ನಾಡು. ಆ ಒಂದು ನಾಡಿನೊಳಗೆ ಬಹುಶಃ ಜಾತಿ ಮತ ಎನ್ನುವಂತ ಭೇದ ಭಾವವಿಲ್ಲದೆ, ಬಡ ಶ್ರೀಮಂತ ಎನ್ನುವಂತ ಭೇದ ಭಾವವಿಲ್ಲದೆ, ಉಚ್ಚ ನೀಚ ಎನ್ನುವಂತ ಭೇದ ಭಾವವಿಲ್ಲದೆ, ಗಂಡು ಹೆಣ್ಣು ಎನ್ನುವಂತ ಭೇದ ಭಾವವಿಲ್ಲದೆ ಎಲ್ಲರಿಗೂ ಸಮಾನವಾಗಿ ಒಂದು ಧರ್ಮದ ಆದರ್ಶವನ್ನ ತತ್ವಗಳನ್ನ ಹೇಳಿಕೊಟ್ಟಂತ ಮೇಧಾವಿ ವ್ಯಕ್ತಿ ಇವತ್ತು ಈ ಜಗತ್ತಿನಲ್ಲಿ ಪುಣ್ಯ ಪುರುಷ ಅಂತೇಳಿ ಯಾರಾದ್ರೂ ಇದ್ರೆ ಅದು ನಮ್ಮ ಭಕ್ತಿ ಭಂಡಾರಿ ಬಸವಣ್ಣವರು ಎನ್ನುವಂತ ಮಾತು. ಬಹುಶಃ ಬಸವಣ್ಣನವರು ಸಮಾಜಕ್ಕೆ ಏನ್ ಕೊಟ್ಟಿದ್ದಾರಪ್ಪ ಅಂತ ಹೇಳಿದ್ರೆ, ಅವರು ಸಮಾಜದಲ್ಲಿ ಜಾತಿ ಜನ ಬಹುಶಃ ಒಂದೇ ಜಾತಿಗೆ ಸೀಮಿತ ಆಗಿಲ್ಲ, ಸಮಸ್ತರಿಗೂ ವಚನಗಳನ್ನು ಕೊಡುವ ಮುಖಾಂತರವಾಗಿ ಬಹುಶಃ ಸಮಾಜದ ಒಬ್ಬ ಕಟ್ಟಕಡೆಯ ಮಾನವನು ಸಹ ಒಂದು ಧರ್ಮದ ತತ್ವವನ್ನು ಆದರ್ಶವನ್ನು ಸಮಾಜಕ್ಕೆ ಒಂದು ನಡ್ಕೊಂಡೋಗಿ ಎನ್ನುವಂತ ಉದ್ದೇಶದಿಂದ ಒಂದಲ್ಲ ಎರಡಲ್ಲ ಸಾವಿರಾರು ವಚನಗಳನ್ನೇ ಒಂದು ಸಮಾಜಕ್ಕೆ ಕೊಟ್ಟಂತದ್ದನ್ನು ನಾವು ನೋಡ್ಕೊಂಡು ಬರ್ತಾ ಇರ್ತಕ್ಕಂಥವರಾಗಿದ್ದೀರಿ. ಬಹುಶಃ ಅಂತ ವಚನಗಳನ್ನ ಇವತ್ತು ನಾವು ಬರೀ ಬಾಯಿ ಮಾತು ನಮ್ಮವ ಎಂದಿನಸೆ ಎನ್ನುವಂತ ಮಾತನ್ನು ಹೇಳಿದಾರಲ್ಲ, ಈ ಎಲ್ಲ ವಚನಗಳನ್ನ ಬರೀ ಬಾಯಿ ಮಾತಿಗೆ ಸೀಮಿತ ಆಗಬಾರ್ದು, ಅವುಗಳನ್ನ ನೀವು ಅಳವಡಿಸಿಕೊಂಡು ಪ್ರತಿನಿತ್ಯದಲ್ಲಿ ನೀವು ಆ ಆಚರಣೆಗಳನ್ನು ಮಾಡ್ತಿರಲ್ಲ, ಅದು ನಿಜವಾಗ್ಲೂ ಬಸವಣ್ಣನವರಿಗೆ ಬಸವ ತತ್ವಕ್ಕೆ ಕೊಡುವಂತ ಕೊಡುಗೆ ಎನ್ನುವಂಥದ್ದನ್ನ ಇವತ್ತು ಎಲ್ಲರೂ ಸಹ ಮನಗಾಣಬೇಕಾಗಿದೆ. ಬಹುಶಃ ಬಸವಣ್ಣನವರು ಇವತ್ತಿನ ದಿನ ಸಮಾಜಕ್ಕೆ ತನ್ನನ್ನ ತಾನು ತೊಡಗಿಸಿಕೊಂಡು ಪರೋಪಕಾರಾರ್ಥ ಮಿದಂ ಶರೀರಂ ಎನ್ನುವಂತ ಮಾತಿನ ಅನ್ವಯವಾಗಿ ಸಮಾಜಕ್ಕೆ ತಮ್ಮನ್ನು ತಾವು ತೊಡಗಿಸಿಕೊಂಡು ಇವತ್ತು 900 ವರ್ಷಗಳಾದರೂ ಸಹ ಅವರನ್ನು ನಾವು ಸ್ಮರಣೆ ಮಾಡ್ತಿದಾರಲ್ಲ, ನಿಜಕ್ಕೂ ಅವರು ಸಮಾಜಕ್ಕೆ ನಮ್ಮ ಕೊಟ್ಟಿರುವಂತ ಕೊಡುಗೆಗಳನ್ನು ಇವತ್ತೇನಿದಾವಲ್ಲ ಅವನ್ನ ನಾವು ಅಳವಡಿಸಿಕೊಳ್ಳಬೇಕಾಗಿದೆ. ಒಬ್ಬ ಮನುಷ್ಯನ ಆಯುಷ್ಯ ಎಷ್ಟಿರ್ಬೋದು, 100-150 ಇರ್ಬೋದು. ಆದ್ರೆ ಬಸವಣ್ಣನವರ ಒಂದು 893ನೇ ಜಯಂತಿಯನ್ನು ಮಾಡುವ ಮುಖಾಂತರವಾಗಿ ಇವತ್ತು ಅವರು ಸ್ಮರಣೆಯನ್ನು ಮಾಡ್ತಿದ್ದೀರಲ್ಲ, ನಿಜಕ್ಕೂ ಅವರು ನಮ್ಮ ಸಮಾಜಕ್ಕೆ, ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಕೊಟ್ಟಿರುವಂತಹ ಕೊಡುಗೆಗಳು ಇವತ್ತು ನಮ್ಮ ಇಡೀ ಕರ್ನಾಟಕದಲ್ಲೆಲ್ಲ ದೇಶ ವಿದೇಶಗಳಲ್ಲಿ ಆ ಜಯಂತಿಯನ್ನು ಮಾಡ್ತಾ ಇರೋದನ್ನು ನೋಡಿದ್ರೆ ನಮ್ಮ ಬಸವಣ್ಣವರು ಯಾವ ರೀತಿ ಒಂದು ಸಮಾಜಕ್ಕೆ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಎನ್ನುವಂಥದ್ದನ್ನ ಇವತ್ತು ಮನಗಾಣಬೇಕಾಗಿದೆ. ಅಂತ ಬಸವಣ್ಣವರ ಜಯಂತಿ ಇವತ್ತಿನ ದಿನ ನಮ್ಮ ನಾಡಿನ ಎಲ್ಲೆಡೆ ಮಾಡ್ತಾ ಇರುವಂತದ್ದು ನಿಜಕ್ಕೂ ಬಹಳಷ್ಟು ಸಂತೋಷ. ಇವತ್ತು ಬಹಳ ವಿಶೇಷವಾಗಿ ನಮ್ಮ ಬಂಗಾರಪೇಟೆ ನಗರದಲ್ಲಿ ನಿಜಕ್ಕೂ ಸುವರ್ಣ ಅಕ್ಷರಗಳಲ್ಲಿ ಬರೆದಿರುವಂತ ಕಾರ್ಯಕ್ರಮ ಇವತ್ತು ಮಾಡ್ತಾ ಇರುವಂತದ್ದು ಬಹಳಷ್ಟು ಸಂತೋಷ. ಈ ಒಂದು ಬಸವೇಶ್ವರ ಪುತ್ಥಳಿಯನ್ನ ಮೇ 23ನೇ ತಾರೀಕು ಸಿದ್ಧಗಂಗಾ ಮತ್ತು ಸುತ್ತೂರು ಪರಮ ಪೂಜ್ಯರ ಸಾನ್ನಿಧ್ಯದಲ್ಲಿ ಹಲವಾರು ನಮ್ಮ ಈ ಒಂದು ಜನಪ್ರಿಯ ಶಾಸಕರ ಒಂದು ನೇತೃತ್ವದಲ್ಲಿ ಆ ಒಂದು ಕಾರ್ಯಕ್ರಮ ನೆರವೇರುತ್ತಾ ಇದೆ. ನೀವೆಲ್ಲರೂ ಸಹ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು ಎನ್ನುವಂತ ಮಾತನ್ನ
ಈ ಒಂದು ಸಂದರ್ಭದಲ್ಲಿ ವ್ಯಕ್ತಪಡಿಸಿ, ಇವತ್ತು ನಮ್ಮ ಶಾಸಕರು ಬಂಗಾರಪೇಟೆಯಲ್ಲಿ ಬಹಳಷ್ಟು ಅಭಿವೃದ್ಧಿ ಕೆಲಸಗಳನ್ನ ನಮ್ಮ ನಾರಾಯಣಸ್ವಾಮಿ ಅವರು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥವರಾಗಿದ್ದಾರೆ. ನಮ್ಮ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಈ ಒಂದು ಬಸವ ಪುತ್ಥಳಿ ಆಗ್ಬೇಕಾದ್ರೆ ಬಹಳಷ್ಟು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅವರು ಈ ಕಾಣಿಕರ್ತರಾಗಿದ್ದಾರೆ ಎನ್ನುವಂತ ಮಾತನ್ನ ಈ ಒಂದು ಸಂದರ್ಭದಲ್ಲಿ ವ್ಯಕ್ತಪಡಿಸಿ, ಬಹುಶಃ ನಮ್ಮ ಸಮಾಜಕ್ಕೆ ಏನೇನು ಸೌಲಭ್ಯಗಳಾಗ್ತಾವಲ್ಲ ಎಲ್ಲ ಸೌಲಭ್ಯಗಳು ಮಾಡಿಕೊಡುವಂತ ಕೆಲಸ ಅವರು ಮಾಡ್ಲಿ ಎನ್ನುವಂತ ಮಾತನ್ನ ವ್ಯಕ್ತಪಡಿಸಿ, ಬಹುಶಃ ಅವರ ಅಧಿಕಾರದ ಅವಧಿಯಲ್ಲಿ ಯಾವುದಾದ್ರೂ ಒಂದು ನಿವೇಶನವನ್ನು ಕೊಟ್ಟು ಈ ಒಂದು ಭಾಗದಲ್ಲಿ ವೀರಶೈವ ಲಿಂಗಾಯತ ಸಮುದಾಯ ಭವನ ಆಗ್ಲಿ ಎನ್ನುವಂತ ಕೋರಿಕೆಯನ್ನ ನಿಮ್ಮೆಲ್ಲರ ಮುಖಾಂತರವಾಗಿ ಒಂದು ಸಂದರ್ಭದಲ್ಲಿ ಅವರಿಗೆ ವ್ಯಕ್ತಪಡಿಸಿ, ಈಗಾಗಲೇ 5 ಗುಂಟೆ ಜಾಗ ನಮ್ಮ ಸಮಾಜಕ್ಕೆ ಕೊಟ್ಟಿರುವಂತದ್ದು ಬಹಳಷ್ಟು ಸಂತೋಷಕರವಾಗಿರುವಂತ ವಿಚಾರ ಎನ್ನುವಂತ ಮಾತನ್ನ ವ್ಯಕ್ತಪಡಿಸಿ, ಈ ಒಂದು ಸಮಾಜದ ಹಿರಿಯ ಜೀವ ಆಗಿರುವಂತ ಸದಾಶಿವಯ್ಯನವರು ಬಹುಶಃ ವಯಸ್ಸು 91 ಆದ್ರೂ ಸಹ 19ರ ಯುವಕರಂತೆ ಸಂಚರಿಸಿ ನಮಗೆ ಒಂದು ಕಾರ್ಯಕ್ರಮ ಬರಬೇಕು ಅಂತ ಹೇಳಿ 4-5 ಸರಿ ಫೋನ್ ಮಾಡಿ ಒಂದು 2-3 ಸಾರಿ ಮಠಕ್ಕೆ ಬಂದು ಭಿನ್ನವನ್ನ ಮಾಡಿ, ಬಹುಶಃ ನೀವು ಬರಬೇಕು ಕಾರ್ಯಕ್ರಮವನ್ನ ನೆರವೇರಿಸಬೇಕು ಎನ್ನುವಂತ ಭಿನ್ನವನ್ನ ಅವರು ಕಳೆದ 15 ದಿನಗಳಿಂದ ಕೊಟ್ಟಿರತಕ್ಕಂಥವರಾಗಿದ್ದಾರೆ. ಅವರಿಂದ ಬಹಳಷ್ಟು ಸಮಾಜಕ್ಕೆ ಅಖಿಲ ಭಾರತ ವೀರಶೈವ ಮಹಾಸಭಾ ಅಧ್ಯಕ್ಷರಾಗಿದ್ದಾಗ ಬಹಳಷ್ಟು ಜಿಲ್ಲೆಯಲ್ಲಿ ಒಂದು ಜಾಗೃತಿಯನ್ನ ಮೂಡಿರುವಂತ ಕೀರ್ತಿ ಇವತ್ತು ಯಾರ್ಯಾರು ಸಲ್ಲಬೇಕಾದ್ರೆ ನಮ್ಮ ಸದಾಶಿವಪ್ಪನವರಿಗೆ ಸಲ್ಲಬೇಕಾಗಿರ್ತಕ್ಕಂಥದ್ದಾಗಿದೆ. ಅವರ ಒಂದು ಟೀಮ್ ಏನಿದೆಯಲ್ಲ, ನಮ್ಮ ಉಮೇಶ್ ಆಗಿರ್ಬೋದು, ನಮ್ಮ ವಿಜಯ್ ಕುಮಾರ್ ಆಗಿರ್ಬೋದು, ಮತ್ತೆ ಇನ್ನು ಬಹಳಷ್ಟು ಜನ ಇದ್ದಾರೆ. ಆ ಎಲ್ಲ ಒಂದು ಸಂಸ್ಥೆ ಎಲ್ಲ ಆ ವೀರಶೈವ ಮಂಡಳಿಯವರಾಗಿರೋ ಪ್ರಗತಿಶೀಲ ಸಂಘದವರಾಗಿರ್ಬೋದು, ಅಕ್ಕನಬಳದವರು ಎಲ್ಲರ ಸಹಕಾರದಿಂದ ಇಂಥ